ರಾಷ್ಟ್ರೀಯ ಜನಸಂಘದ ಸಂಸ್ಥಾಪಕರಾದ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಜನ್ಮದಿನದ ಅಂಗವಾಗಿ ಹೊನ್ನಾವರದ ಬಿಜೆಪಿಯ ಯುವ ಮೋರ್ಚಾ ಮಂಡಲದಿಂದ ಪುರಾಣ ಪ್ರಸಿದ್ಧ ರಾಮತೀರ್ಥ ಕಲ್ಯಾಣಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. एक देश में दो विधान, दो प्रधान और दो निशान नहीं चलेंगे ಎಂಬ ಘೋಷವಾಕ್ಯದೊಂದಿಗೆ ಕಾಶ್ಮೀರಕ್ಕೆ ಕೊಟ್ಟಿದ್ದ 370ನೇ ವಿಧಿಯ ವಿರುದ್ಧ ಹೋರಾಡಿದ ಮಹಾನ್ ರಾಷ್ಟ್ರೀಯವಾದಿ, ರಾಷ್ಟ್ರಶಿಲ್ಪಿ, ಸಂಸದೀಯ ಪಟು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಜನ್ಮದಿನದ ಸವಿನೆನಪಿನ ಅಂಗವಾಗಿ ಬೆಳಗ್ಗೆ 7 ಗಂಟೆಯಿಂದ 9ರವರೆಗೆ ರಾಮತೀರ್ಥ ಕಲ್ಯಾಣಿಯ ಸುತ್ತಮುತ್ತಲೂ ಇರುವ ಕಳೆಗಳನ್ನು ಕಿತ್ತು ಸ್ವಚ್ಛ ಮಾಡಲಾಯಿತು. ಈ ವೇಳೆ ಯುವ ಮೋರ್ಚಾ ಅಧ್ಯಕ್ಷರಾದ ಶ್ರೀ ರಘು ಕಾರ್ವಿ, ಪ್ರಧಾನ ಕಾರ್ಯದರ್ಶಿ ಶಿವಾನಂದ್ ಮರಾಠಿ, ಉಪಾಧ್ಯಕ್ಷರಾದ ಸುಬ್ರಹ್ಮಣ್ಯ ಹೆಗಡೆ, ಸಂದೇಶ್ ನಾಯ್ಕ್, ಪ್ರಸಾದ್ ಕೋಡಿಯಾ, ಸಂತೋಷ್ ಮೇಸ್ತಾ, ರಾಘು ಖರ್ಕಿ, ಕಾರ್ತಿಕ್ ಕಾರ್ವಿ, ಸುಜಲ್ ಕಾರ್ವಿ ಮತ್ತು ಯುವ ಕಾರ್ಯಕರ್ತರು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.